ಕಾಂತಾಯ ಕಲ್ಯಾಣಗುಣೀಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಚಾರ್ಯರು ಸಾರಸ್ವತ ಪ್ರಪಂಚಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆ, ದಾರ್ಶನಿಕ ಪ್ರಪಂಚಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆ ಅದು ಅಪಾರವಾದದ್ದು. ಅದು ಯಾವ್ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದರ ಮಹತ್ವಗಳೇನು ಅಂತ ತಿಳಿಸ್ತಾ ಇದ್ದರು. ಇತಿಹಾಸ ಪುರಾಣಾಬ್ಧೇ ಭವಚ್ಚಿತ್ತಾದ್ರಿಲೋಡಿತಾತ್. ಹಿಂದಾಗಲೇ ಇದರ ಮಾಹಿತಿ ಬಂದಿದೆ. ಪಾರಾಶರ್ಯ ಪರತತ್ವ ಪ್ರಸಿದ್ಧಿ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ. ಇತಿಹಾಸ ಗ್ರಂಥ ಮಹಾಭಾರತ ತುಂಬ ಮಹತ್ವಪೂರ್ಣವಾದದ್ದು, ಓದಲೇಬೇಕಾಗಿರ್ತಕ್ಕಂತಹ ಕೃತಿ ಮಹಾಭಾರತ. ಅದರ ಬಗ್ಗೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬುದಾಗಿ, ಅದೊಂದು ಅಮೃತ ಎಂಬುದಾಗಿ ಪಂಡಿತಾಚಾರ್ಯರು ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇತಿಹಾಸದ ಸಾರ ಏನು, ಆ ಸಾರವನ್ನು ತಿಳಿಸಿಕೊಡ್ತಕ್ಕಂತಹ ಗ್ರಂಥ ಅದು. ಅದರ ಅರ್ಥದ ಅನುಸಂಧಾನ ಅವಶ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದದು. ಅದಕ್ಕೋಸ್ಕರವಾಗಿಯೇ ಮಹಾಭಾರತದ ಅಧ್ಯಯನದ ಸೌಕರ್ಯಕ್ಕೋಸ್ಕರವಾಗಿ ಈ ಅಮೃತದಂತೆ ಇರತಕ್ಕಂತಹ ಭಾರತ ತಾತ್ಪರ್ಯವನ್ನು ಆಚಾರ್ಯರು ರಚನೆ ಮಾಡಿದರು. ವೇದವ್ಯಾಸದೇವರು 18 ಪುರಾಣಗಳನ್ನು ಬರೆದಿದ್ದಾರೆ. 18 ಪುರಾಣಗಳ ಅಧ್ಯಯನವನ್ನು ಮಾಡಲೇಬೇಕು. ನೈವ ಸಸ್ಯಾದ್ವಿಚಕ್ಷಣ ಎಂಬುದಾಗಿ ಒಂದು ಮಾತಿದೆ. ನಚೇತ್ ಸಂವಿದ್ಯಾತ್. ಯಾರು ಪುರಾಣಗಳನ್ನು ಚೆನ್ನಾಗಿ ಓದೋದಿಲ್ಲ, ಅಧ್ಯಯನ ಮಾಡೋದಿಲ್ಲ, ಅವನು ಪಂಡಿತ ಅಂತ ಅನ್ನಿಸ್ಕೊಳ್ಳೋದಿಲ್ಲಂತೆ. ಪುರಾಣಗಳ ಅಧ್ಯಯನವನ್ನು ಮಾಡಲೇಬೇಕು ಎಂಬುದಾಗಿ. ಆದರೆ ಈ ಪುರಾಣಗಳು ತುಂಬ ವಿಲಕ್ಷಣವಾದ ದಾರಿಯಲ್ಲಿ ಇವುಗಳು ಸಾಗತ್ತೆ. ಇವುಗಳನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಾದದ್ದಲ್ಲ. ಅದು ಪುರಾಣಸ್ಥಾನ ಪಾಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೇ ಶ್ರೀ ಭಾಗವತ ನಿರ್ಣಯ. ದಾರಿಯಲ್ಲಿ ಸಾಕ್ತಾ ಇದ್ದೇವೆ. ತುಂಬ ದೂರಕ್ಕೆ ಎಲ್ಲಿಗೋ ಏನೋ ಹೋಗಬೇಕಾಗಿದೆ, ನಡ್ಕೊಂಡು ಹೋಗಬೇಕು. ದಾರಿ ಸಾಗೋದೇ ಇಲ್ಲ. ಭಾಷೆ ಗೊತ್ತಿದ್ದರೆ ಅಲ್ಲೇ ಓಡಾಡ್ತಕ್ಕಂತಹ ಮಂದಿಯನ್ನು ಕೇಳಬಹುದು. ಎಷ್ಟು ದೂರ ಹೋಗಬೇಕು, ಎಷ್ಟು ಕಿಲೋಮೀಟ್ರ್ ಇದೆ, ನಮ್ಮ ಗುರಿ ಎಲ್ಲಿದೆ. ಭಾಷೆ ಗೊತ್ತಿದ್ದರೆ 4 ಜನರ ಹತ್ರ ಮಾತಾಡಿ ಅದೇನು ಅಂತ ತಿಳಿದುಕೊಳ್ಬಹುದು. ಭಾಷೆನೇ ಬರೋದಿಲ್ಲ ಅಂತಾದರೆ ಯಾರ ಹತ್ರ ಮಾತಾಡೋದು, ಏನು ತಿಳಿದುಕೊಳ್ಳೋದು? ತುಂಬ ಕಷ್ಟ ಆಗಿಬಿಡತ್ತೆ. ಭಾಷೆ ಬರೋದಿಲ್ಲ ಅಂತಾದರೆ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೊಬ್ಬ ಮಿತ್ರ ಬೇಕು. ಮಿತ್ರ ಇದ್ದರೆ ಆವಾಗ ಅವನ ಸಹಾಯ ಪಡ್ಕೊಂಡು ನಾವು ಗುರಿಯನ್ನು ತಲುಪಬಹುದು, ದಾರಿಯಲ್ಲಿ ಸಾಗಬಹುದು. ಹಾಗೆ ಆಚಾರ್ಯರು ಕೂಡ ಪುರಾಣ ಸ್ಥಾನ ಪಾಂಥಾನ, ಈ ಪುರಾಣಗಳು ಎಂಬುದಾಗಿ ಸ್ಥಾನ, ಅಲ್ಲಿ ಸಾಗತಕ್ಕಂಥವರಿಗೆ, ಅಲ್ಲಿ ಸಾಕ್ತಕ್ಕಂಥವ್ರಿಗೆ ಒಬ್ಬ ಮಿತ್ರ ಬೇಕಲ್ಲ, ಸುಸಖ. ಆ ಸುಸಖ ಯಾರು? ಸ್ನೇಹಿತನಂತೆ ಇರತಕ್ಕಂಥದ್ದು ಶ್ರೀ ಭಾಗವತ ನಿರ್ಣಯ ಅಂತ ಹೇಳ್ತಾರೆ. ಅಭಾಷಾತ್ರಯ ವೇದಿನಾಂ. ಈ ಪುರಾಣಗಳನ್ನು ಓದಬೇಕು ಅಂತ ಹೇಳಿದೆ. ಆದರೆ ಆ ಪುರಾಣಗಳ ಅರ್ಥ ಮಾಡಿಕೊಳ್ಳೋದು ತುಂಬ ಕ್ಲಿಷ್ಟಕರವಾದದ್ದು. ಯಾಕೆ ಅಂತ ಹೇಳಿದರೆ, ಪುರಾಣಗಳಲ್ಲಿ ಅನೇಕ ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಅದನ್ನೆಲ್ಲ ಒಂದೇ ರೀತಿಯಲ್ಲಿ ಪ್ರತಿಪಾದನೆ ಮಾಡೋದಿಲ್ಲ. ಮುಖ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆ, ಹೀಗೆಲ್ಲ ಅನೇಕ ಪ್ರಕಾರಗಳು, ಅನೇಕ ರೀತಿಗಳು, ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಕ್ರಮ. ಮುಖ್ಯ ಭಾಷೆ ಮೇಲ್ನೋಟಕ್ಕೆ ಏನು ಅಂತ ಅರ್ಥ ಗೊತ್ತೇ ಆಗೋದಿಲ್ಲ. ಅದರಲ್ಲಿ ಏನೋ ಒಂದು ಅಸಾಧಾರಣವಾದ ಒಂದು ತತ್ವ ಅಡಗಿರುತ್ತೆ, ಮೇಲ್ನೋಟಕ್ಕೆ ನಮಗೆ ಗೊತ್ತೇ ಆಗೋದಿಲ್ಲ. ಬೇರೆ ದರ್ಶನಗಳ ವಿಚಾರಧಾರೆಗಳನ್ನು ಅನುವಾದ ಮಾಡಿರ್ತಾರೆ. ಹೀಗೆಲ್ಲ ಮುಖ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆ, ಹೀಗೆಲ್ಲ ಅನೇಕ ಭಾಷೆಗಳಿದೆ. ಈ ಭಾಷೆಗಳನ್ನು
ಕಲಿತಿದ್ರೆ ಮಾತ್ರ ಪುರಾಣಗಳನ್ನು ಅರ್ಥ ಮಾಡ್ಕೊಳ್ಬಹುದು. ರೀತೀನಾಂ ಶತಮೇವಚ ಅಂತ ಹೇಳ್ತಾರೆ. ನೂರಾರು ರೀತಿಗಳು ಬೇರೆ ಇದೆಯಂತೆ. ಭಾಷೆಗಳ ವೈವಿಧ್ಯ ಇದೆ, ರೀತಿಗಳು ನೂರಾರಿದೆ. ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡವನು ಮಾತ್ರ ಪುರಾಣಗಳನ್ನು ಅರ್ಥ ಮಾಡ್ಕೊಳ್ಬಹುದು. ಇಲ್ಲದೆ ಹೋದರೆ ಮೇಲ್ನೋಟಕ್ಕೆ ಪುರಾಣಗಳನ್ನು ನೋಡಿದರೆ ಏನೋ ತುಂಬ ಅಸಂಗತವಾಗಿ ತೋರತ್ತೆ, ವ್ಯಾಸರು ಬರೆದಿದ್ದಾರಾ ಎಂಬುದಾಗಿ ಅನ್ನಿಸ್ಬಿಡತ್ತೆ. ಹಾಗೆ ಪುರಾಣ ಸ್ಥಾನ ಪಾಂಥಾನ ದಾರಿಹೋಕರಿಗೆ, ಆ ಪುರಾಣಗಳು ಎಂಬತಕ್ಕಂತಹ ದಾರಿಯಲ್ಲಿ ಸಾಗತಕ್ಕಂಥವರಿಗೆ ಮಿತ್ರನಂತೆ ಇರತಕ್ಕಂಥದ್ದು ಭಾಗವತ ತಾತ್ಪರ್ಯ ನಿರ್ಣಯ. ಅದರ ಹೆಸರು ನೋಡಿದರೆ ಭಾಗವತದ ಮೇಲೆ ಅದನ್ನು ರಚನೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಆದರೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ನಿರ್ಣಯಗಳು ಅದು ಕೇವಲ ಭಾಗವತಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅದು 18 ಪುರಾಣಕ್ಕೂ ಕೂಡ ಸಂಬಂಧಪಟ್ಟಿರ್ತಕ್ಕಂತಹ ನಿರ್ಣಯ. ಅದು ಮಹಾಭಾರತಕ್ಕೂ ಕೂಡ ಸಂಬಂಧಪಟ್ಟಿರ್ತಕ್ಕಂತಹ ನಿರ್ಣಯ. ಆಚಾರ್ಯರು ಕೊಟ್ಟ ನಿರ್ಣಯ ಆ ರೀತಿ. ಅದನ್ನು ನಾವು ಸೂತ್ರಗಳಿಗೆ ಹೇಳ್ತೀವಿ ವಿಶ್ವತೋಮುಖತ್ವ ಎಂಬುದಾಗಿ. ಅನೇಕ ಶಾಖೆಗಳ ಅರ್ಥವನ್ನು ನಿರ್ಣಯ ಮಾಡ್ತಾ ಇರಬೇಕು ಎಂಬುದಾಗಿ ಸೂತ್ರದ ಲಕ್ಷಣಗಳನ್ನು ಹೇಳಬೇಕಾದ್ರೆ ಹೇಳೋದುಂಟು ವಿಶ್ವತೋಮುಖತ್ವ ಎಂಬುದಾಗಿ. ಹಾಗೆ ಆಚಾರ್ಯರ ವಾಕ್ಯವೂ ಕೂಡ ಅದು ಭಾಗವತ ಶ್ಲೋಕಕ್ಕೆ ಬರೆದಿದ್ದಾರೆ, ಹೌದು ನಿಜ ಅದು. ಆದರೆ ಅದು ಕೇವಲ ಭಾಗವತಕ್ಕೆ ಸಂಬಂಧಪಟ್ಟ ಶ್ಲೋಕಕ್ಕಲ್ಲ, ಪುರಾಣಗಳಲ್ಲಿ ಅನೇಕ ಶ್ಲೋಕಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ, ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ನಿರ್ಣಯ ಆಗಿರುತ್ತೆ. ಹೀಗೆ ಆಚಾರ್ಯರ ಭಾಗವತ ನಿರ್ಣಯ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ಕೃತಿ ಅದು. ಕಸ್ತಂತ್ರಸಾರಂ ಸಂಪ್ರಾಪ್ಯ ನ ಸ್ಯಾತ್ ಪರ್ಯಾಪ್ತವಾಂಛಿತಃ ಅಮರೇರಾಶ್ರಿತಚ್ಛಾಯಂ ಕಲ್ಪದ್ರುಮಮಿವೋತ್ತಮಂ. ಕಲ್ಪವೃಕ್ಷ, ಆ ಕಲ್ಪವೃಕ್ಷ ಕಲ್ಪಿಸಿದ್ದನ್ನೆಲ್ಲವನ್ನೂ ಕೂಡ ಕೊಡ್ತಕ್ಕಂತಹ ವೃಕ್ಷ ಕಲ್ಪವೃಕ್ಷ, ದೇವಲೋಕದಲ್ಲಿರ್ತಕ್ಕಂತಹ ವೃಕ್ಷ. ಆ ವೃಕ್ಷವನ್ನು ಆಶ್ರಯಿಸಿದರೆ ಅವನಿಗೆಲ್ಲ ಬೇಡಿಕೆಗಳು ಈಡೇರುತ್ತೆ, ಅವನ ಅಪೇಕ್ಷೆಗಳೆಲ್ಲವೂ ಕೂಡ ಕೂಡಲೇ ಈಡೇರುತ್ತೆ. ಅದು ದೇವತೆಗಳ ಸನ್ನಿಧಾನವನ್ನು ಹೊಂದಿರತಕ್ಕಂತಹ ವೃಕ್ಷ. ಅದು ದೇವತೆಗಳು ಕೂಡ ಆ ವೃಕ್ಷವನ್ನು ಆಶ್ರಯಿಸ್ತಾರೆ. ಯಾವುದದು? ಕಲ್ಪವೃಕ್ಷದ ಹಾಗೆ ಇರತಕ್ಕಂತಹ ಕೃತಿ ಭಗವಂತನೇ ರಚನೆ ಮಾಡಿರ್ತಕ್ಕಂತಹ ತಂತ್ರಸಾರ. ಪರಮಾತ್ಮನೇ ಅದನ್ನು ರಚನೆ ಮಾಡಿದ್ದಾನೆ. ಆ ರಚನೆ ಮಾಡಿರ್ತಕ್ಕಂಥ ತಂತ್ರಸಾರ, ಅದರ ಸಂಗ್ರಹವನ್ನು ಆಚಾರ್ಯರು ಮನುಷ್ಯರಿಗೆ ಕೊಟ್ಟಿದ್ದು. ತಂತ್ರಸಾರ ಭಗವಂತನೇ ರಚನೆ ಮಾಡಿದ್ದು, ಅದರ ಸಾರವನ್ನು ಆಚಾರ್ಯರು ಈ ನಮಗೆ ಮನುಷ್ಯರುಗಳಿಗೆ ಅದನ್ನು ಕೊಟ್ಟಿದ್ದಾರೆ. ಅದು ಕಲ್ಪವೃಕ್ಷದಂತೆ ಪರ್ಯಾಪ್ತವಾಂಛಿತ ಅಂತ ಹೇಳ್ತಾರೆ. ಪರ್ಯಾಪ್ತವಾಂಛಿತ, ಅವನ ಅಭಿಲಾಷೆಗಳು ಎಲ್ಲವೂ ಕೂಡ ಪರ್ಯಾಪ್ತ, ಈಡೇರತ್ತೆ, ಪರಿಪೂರ್ಣವಾಗತ್ತೆ. ಕಲ್ಪದ್ರುಮಂ ಇವ, ದೇವತೆಗಳಿಂದಲೂ ಕೂಡ ಆಶ್ರಯಿಸಲ್ಪಟ್ಟಿರ್ತಕ್ಕಂತಹ ನೆರಳುಗಳು ಉಳ್ಳದ್ದು ಕಲ್ಪವೃಕ್ಷ. ವರ್ಣಗಳ ಸಾಲುಳ್ಳದ್ದು ತಂತ್ರಸಾರ. ಹೀಗೆ ತಂತ್ರಸಾರ ಸಂಗ್ರಹ ಆಚಾರ್ಯರ ವಿಶಿಷ್ಟವಾದ ಒಂದು ಕೃತಿಯದು. 4 ಅಧ್ಯಾಯಗಳು ಅದರಲ್ಲಿ ಅಡಗಿದೆ. ಎಲ್ಲ ತತ್ವನ್ಯಾಸ, ಮಾತೃಕಾನ್ಯಾಸ, ಅಷ್ಟಮಹಾಮಂತ್ರಗಳು. ಅದಲ್ಲದೆ ಯಾವ ಮಂತ್ರಗಳಿಗೆ ಕಲಿಯುಗದಲ್ಲೂ ಕೂಡ ಬಹಳ ಶಕ್ತಿ ಇದೆ. ಕೃಷ್ಣ ವೇದವ್ಯಾಸಾದಿ ಮಂತ್ರಗಳು ಕಲವು ವೀರ್ಯಾ ನ ತಿರಸ್ಕೃತಾ, ಕಲಿಯುಗದಲ್ಲೂ ಕೂಡ ಅವೆಲ್ಲ ಶಕ್ತಿಪೂರ್ಣವಾಗಿದೆಯಂತೆ ಆ ಮಂತ್ರಗಳು. ಅಂಥ ಮಂತ್ರಗಳನ್ನು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. 4ನೇ ಅಧ್ಯಾಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭಗವಂತನ ಮಂದಿರದ ನಿರ್ಮಾಣ, ಭಗವಂತನ ಮೂರ್ತಿಯ ಪ್ರತಿಷ್ಠಾಪನೆ, ಆ ಮೂರ್ತಿಯ ಲಕ್ಷಣಗಳು, ಹೇಗಿರಬೇಕು ಆ ಮೂರ್ತಿ, ಅದರ ಕಣ್ಣು, ಕಿವಿ, ಮೂಗು, ಅದರ ಅಳತೆ, ಪ್ರತಿಯೊಂದನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಅಂಶಗಳು. ಅದನ್ನೆಲ್ಲ ನಾವು 3ನೇ ಅಧ್ಯಾಯದಲ್ಲಿ ಕಾಣ್ತೀವಿ, ಆ ಮೂರ್ತಿಯ ಲಕ್ಷಣಗಳನ್ನೆಲ್ಲವನ್ನೂ ಕೂಡ. ಆಮೇಲೆ ಅದರ ಪ್ರತಿಷ್ಠಾಪನೆಯ ಕ್ರಮ, ಎಷ್ಟು ದಿವಸದ ಉತ್ಸವಾಚರಣೆ ಹೇಗೆ ಮಾಡಬೇಕು, ಎಷ್ಟು ವೈಭವ ಇರಬೇಕು, ಅದನ್ನೆಲ್ಲ ಆಚಾರ್ಯರು ತುಂಬ ವಿಸ್ತಾರವಾಗಿ ಅದನ್ನು 3ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ.
4ನೇ ಅಧ್ಯಾಯದಲ್ಲಿ ಅನೇಕ ಮಂತ್ರಗಳು, ಪ್ರಾಣಾಯಾಮ, ಗುರುಗಳ ಪರಂಪರೆಯಲ್ಲಿ ಉಪದೇಶ ಪ್ರಾಪ್ತಿ, ಆ ಗುರುಗಳ ಮಹತ್ವ, ಅದನ್ನೆಲ್ಲವನ್ನೂ ಕೂಡ 4ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ತಂತ್ರಸಾರ ಸಂಗ್ರಹ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಕೃತಿಯದು. ಅದು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ದು. ಅದನ್ನು ಪಾರಾಯಣ ಮಾಡಿದರೂ ಸಾಕಂತೆ, ಪ್ರತಿನಿತ್ಯ ಪಾರಾಯಣ ಮಾಡಿದರೂ ಕೂಡ ಬಹಳಷ್ಟು ಪುಣ್ಯವನ್ನು ತಂದುಕೊಡತ್ತೆ ಆ ತಂತ್ರಸಾರ ಸಂಗ್ರಹ ಕೃತಿ ಅಂತ ಪಂಡಿತಾಚಾರ್ಯರು ಆ ಕೃತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಆಚಾರ್ಯರ ಇನ್ನೆರಡು ಕೃತಿಗಳು ಕಥಾಲಕ್ಷಣ ಹಾಗೂ ಪ್ರಮಾಣ ಲಕ್ಷಣ ಎಂಬುದಾಗಿ. ಲೋಕಾನಾಮವಲೋಕಾಯ ಮಾರ್ಗಸ್ಯಾಸ್ಯ ವ್ಯಧಾತ್ ಭವಾನ್ ಕರುಣಾಕರ ನೇತ್ರಾಭೇ ವಾದ ಸನ್ಮಾನ ಲಕ್ಷಣೆ. ವಾದ ಸನ್ಮಾನ ಲಕ್ಷಣೆ, ವಾದ ಮತ್ತು ಸನ್ಮಾನ. ಮಾನ ಅಂದ್ರೆ ಪ್ರಮಾಣ, ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ಪ್ರಮಾಣ, ಅದರ ಲಕ್ಷಣಗಳು, ಅದರ ಸ್ವರೂಪ, ಅದನ್ನು ಪರಿಚಯ ಮಾಡಿಕೊಡ್ತಕ್ಕಂತಹ ಕೃತಿ ಅದು. ಅದು ಹೇಗಿದೆ? ದಾರಿಯಲ್ಲಿ ಸಾಕ್ತಕ್ಕಂಥವ್ರಿಗೆ ಕಣ್ಣು ಬೇಕು. ಕಣ್ಣೇ ಇಲ್ಲ ಅಂತ ಆದರೆ ದಾರಿಯಲ್ಲಿ ಏನು ಕಾಣಿಸುತ್ತೆ? ಅವನಲ್ಲಿ ಗುರಿನ ತಲುಪಲಿಕ್ಕೆ ಸಾಧ್ಯ. ಹಾಗೆ ಈ ದರ್ಶನಗಳ ದಾರಿಯಲ್ಲಿ ಹೋಗಬೇಕಾದರೆ ತತ್ವಜ್ಞಾನದ ಗುರಿಯನ್ನು ಇಟ್ಕೊಂಡು ಸಾಕ್ತಕ್ಕಂಥವನಿಗೆ 2 ಕಣ್ಣುಗಳು. ಯಾವುದು 2 ಕಣ್ಣುಗಳು? ಒಂದು ಕಥಾಲಕ್ಷಣ, ಇನ್ನೊಂದು ಪ್ರಮಾಣ ಲಕ್ಷಣ ಎಂಬುದಾಗಿ. ಕಥಾಲಕ್ಷಣ, ಕಥಾ ಅಂದರೆ ವಾದ, ಜಲ್ಪ, ವಿತಂಡ ಅಂತ ಇದು ತ್ರೈವಿಧ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಕಥಾ. ಅದರಲ್ಲಿ ವಾದ, ಗುರು ಶಿಷ್ಯರ ಮಧ್ಯೆ ನಡೆಯತಕ್ಕಂಥದ್ದು ವಾದ. ತತ್ವ ನಿರ್ಣಯವೇ ಪ್ರಧಾನ. ನಾವು ಮೊನ್ನೆ ನೋಡಿದ್ವಿ, ಮಧ್ವಾಚಾರ್ಯರಿಗೂ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೂ ನಡೆದಿದ್ದು ವಾದ ಕಥಾ. ಅಲ್ಲಿ ತತ್ವ ನಿರ್ಣಯವೇ ಪ್ರಧಾನ. ಅಲ್ಲಿ ಜಯಕ್ಕೆ ಪ್ರಾಶಸ್ತ್ಯ ಇಲ್ಲ, ಜಯ ವಿಜಯದ ಪ್ರಶ್ನೆಯೇ ಇಲ್ಲ. ಆದರೆ ಜಲ್ಪ ವಿತಂಡಗಳಲ್ಲಿ ಜಯ ಪರಾಜಯಗಳೇ ಪ್ರಧಾನ. ವಿತಂಡದಲ್ಲಿ ತನ್ನ ವಾದ, ತನ್ನ ಗುಟ್ಟು, ತನ್ನ ಸಿದ್ಧಾಂತ ಅದನ್ನು ಬಿಟ್ಕೊಡೋದಿಲ್ಲ. ಇನ್ನೊಬ್ಬರು ಏನು ಹೇಳಿದರೂ ಅದನ್ನು ನಿರಾಕರಣೆ ಮಾಡ್ತಾ ಇರೋದು ವಿತಂಡವಾದ ಅಂತ ಕರೀತಾರೆ. ಹೀಗೆ ಕಥಾದಲ್ಲಿ ವಾದ, ಜಲ್ಪ, ವಿತಂಡ ಹೀಗೆಲ್ಲ ಅನೇಕ ಪ್ರಕಾರಗಳಿವೆ. ಕಥಾಲಕ್ಷಣದಲ್ಲಿ ಆಚಾರ್ಯರು ಅವುಗಳ ಸ್ವರೂಪವನ್ನು ತಿಳಿಸಿಕೊಡ್ತಾರೆ. ಹಾಗೆ ಪ್ರಮಾಣ ಲಕ್ಷಣ ಎಂಬುದಾಗಿ ಮತ್ತೊಂದು ಕೃತಿ. ಪ್ರಮಾಣ ಅಂದರೆ ಏನು? ಎಷ್ಟು ವಿಧವಾದ ಪ್ರಮಾಣಗಳು. ಕೇವಲ ಪ್ರಮಾಣ, ಅನುಪ್ರಮಾಣ. ಅನುಪ್ರಮಾಣದಲ್ಲಿ ಮತ್ತೆ ಪ್ರತ್ಯಕ್ಷ, ಯುಕ್ತಿ, ವಾಕ್ಯ ಹೀಗೆಲ್ಲ ಅದರಲ್ಲಿರ್ತಕ್ಕಂತಹ ವೈವಿಧ್ಯಗಳು. ಹೀಗೆ ಪ್ರಮಾಣಗಳ ಬಗ್ಗೆ ವಿಸ್ತಾರವಾಗಿರ್ತಕ್ಕಂತಹ ಕೃತಿ ಪ್ರಮಾಣ ಲಕ್ಷಣ ಎಂಬುದಾಗಿ. ಪ್ರಾಯ ಬೇರೆ ಬೇರೆ ದಾರ್ಶನಿಕ ಆಚಾರ್ಯರುಗಳು ತಮ್ಮ ಅನೇಕ ಕೃತಿಗಳಲ್ಲಿ ಮಧ್ಯ ಮಧ್ಯದಲ್ಲಿ ಪ್ರಮಾಣಗಳ ಲಕ್ಷಣ ಬಗ್ಗೆ ವಿಚಾರವನ್ನು ಮಾಡಿದ್ದುಂಟು. ವಾದ, ಜಲ್ಪ, ವಿತಂಡಗಳ ಬಗ್ಗೆ ವಿಚಾರವನ್ನು ಮಾಡಿದ್ದುಂಟು. ಆದರೆ ಅದಕ್ಕೋಸ್ಕರವಾಗಿಯೇ ಪ್ರತ್ಯೇಕವಾದ ಕೃತಿ ಅದನ್ನು ಮೀಸಲಾಗಿಟ್ಟಿದ್ದ ಆಚಾರ್ಯರು. ಒಂದು ಕಥಾಲಕ್ಷಣ, ಇನ್ನೊಂದು ಪ್ರಮಾಣ ಲಕ್ಷಣ ಎಂಬುದಾಗಿ.